ಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರೇ, ಹಾಗೆ ನಮ್ಮ ಕರ್ನಾಟಕ ಅರ್ಚಕರ ಕಣ್ಮಣಿ ಶ್ರೀಯುತ ಬಡ ಅರ್ಚಕರ ಪರವಾಗಿ 2023ರಿಂದ 2026ರವರೆಗೆ ಅನೇಕ ಆದೇಶಗಳು ಮಾಡಿರ್ತಕ್ಕಂಥ ನಮ್ಮ ಶ್ರೀಮಂತದ ಪರವಾಗಿ ನಿರಂತರವಾಗಿ ಏನಾಗಬೇಕು ಅಂತ ಅವರು ಸರ್ಕಾರಕ್ಕೂ ಮುಖ್ಯಮಂತ್ರಿಗಳಿಗೂ ಉತ್ತಮವಾದ ಇವತ್ತು ದಿವಸ ಇಷ್ಟೊಂದು ಸಾವಿರಾರು ಜನ ಅರ್ಚಕರು ಬರಬೇಕು ಅಂದ್ರೆ ಅವರು ಮಾಡಿರ್ತಕ್ಕಂಥ ಅನೇಕ ಉತ್ತಮ ಕಾರ್ಯಗಳಿಂದ ಇವತ್ತು ಎಲ್ಲ ಬಂದಿದ್ದೀನಿ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು, ನಮ್ಮ ಮುಖ್ಯಮಂತ್ರಿಗಳ ರಾಜ್ಯಗುರುಗಳು ಮತ್ತು ನಮ್ಮ ಧಾರ್ಮಿಕ ನಮ್ಮ ಗುರು ಅರ್ಚಕರ ಪರವಾಗಿ ಸದಾ ನಿರಂತರವಾಗಿ ಏನಾಗಬೇಕು ಎತ್ತಬೇಕು ಅಂತ ಸದಾ ನಮ್ಮ ಜೊತೆ ಇರುವಂಥ ಸನ್ಮಾನ್ಯ ರಾಜಗುರುವಾದಂಥ ದ್ವಾರಕಾನಾಥ ಸಾಹೇಬರಿಗೂ, ಹಾಗೆಯೇ ನಮ್ಮ ಕೇಂದ್ರ ಸ್ಥಾನಿಕ ಸಹಾಯಕರು ಅವರು ಸಹ ನಮ್ಮ ಅರ್ಚಕರ ಪರ ಸಿ ವರ್ಗದ ಅರ್ಚಕರವಾಗಿ ಏನೇ ಕೆಲಸಗಳಿದ್ರು ಸುಲಿತವಾಗಿ ಮಾಡ್ತಾ ಇದ್ದಂಥ ನಮ್ಮ ದಿನೇಶ್ ಅವರು, ಹಾಗೆ ಮತ್ತೊಬ್ಬ ಕೇಂದ್ರ ಸ್ಥಾನಿಕ ಸಹಾಯಕರಾಗಿದ್ದು ಇವಾಗ ಘಾಟಿ ಸುಬ್ರಹ್ಮಣ್ಯದಲ್ಲಿದ್ದಾರೆ ಮಹೇಶ್ ಅವರು, ಹಾಗೂ ನಮ್ಮ ಕೆಂಪೇಗೌಡರು, ಮತ್ತು ಶ್ರೀಧರ್ ಅವರು, ಮತ್ತು ನಮ್ಮ ಇಂದಿನ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ, ಇಲ್ಲಿ ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಎಲ್ಲ ಜಿಲ್ಲೆ ಮೂಲೆಗಳಿಂದ ಸುಮಾರು 50 ಬಸ್ಸುಗಳಲ್ಲಿ ಆಗಿರತಕ್ಕಂಥ ನಮ್ಮ ಎಲ್ಲ ಅರ್ಚಕ ಬಂಧುಗಳಿಗೂ ಮತ್ತೊಮ್ಮೆ ವಂದಿಸುತ್ತಾ, ನಮ್ಮ ಕರ್ನಾಟಕ ರಾಜ್ಯ ಅರ್ಚಕರ ಆಗಮಿಕರ ನೌಕರ ಸಂಘ 2023ರಲ್ಲಿ ಒಂದು ಸಮಾವೇಶ ಮಾಡಿ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬನ್ನ ಆ ಸಮಾರಂಭಕ್ಕೆ ಕರೆದು ನಾವು ಒಂದು ಮನವಿ ನೀಡಿದ್ವಿ. ಅರ್ಚಕರು ಬಹಳ ಕಷ್ಟದಲ್ಲಿದ್ದಾರೆ, ಸಸ್ಪಿಕ್ ಬಿಟ್ಟರೆ ಬೇರೆ ಆದಾಯ ಇಲ್ಲ, ಸಸ್ಪಿಕ್ ಪರ ದೇವಸ್ಥಾನ ಪೂಜಾ ಸಾಮಗ್ರಿಗೆ ಮಾತ್ರ, ಬೇರೆ ಯಾವುದೇ ಅವರಿಗೆ ವೇತನವಾಗಲಿ ಸಂಭಾವನೆ ಆಗಲಿ ಗೌರವ ಸಂಭಾವನೆ ಏನು ನೀಡ್ತಾ ಇಲ್ಲ. ಅವ್ರ ಮಕ್ಕಳಿಗೆ ದೇವಸ್ಥಾನ ಪೂಜೆ ಇವತ್ತು ಪೇಟೆ ಜಾಗದಲ್ಲಿ 2 ರಿಂದ 3 ಲಕ್ಷ ಆಗ್ತಾ ಇದೆ. ಕೇವಲ ಸರ್ಕಾರ 60,000 ಕೊಡ್ತಾ ಇದೆ, ಯಾವತ್ತೂ ಸಾಲ ಅಲ್ಲ. ದಯವಿಟ್ಟು ಸಿ ವರ್ಗದ ಅರ್ಚಕರ ಪರವಾಗಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂದಾಗ ನಾವು ಮನವಿ ಕೊಟ್ಟ ಮಾರನೇ ದಿನವೇ 1947 ಇಸ್ವಿಯಿಂದ 2023ವರೆಗೂ ಎಷ್ಟು ಸರ್ಕಾರಗಳು ಬಂದು, ಎಷ್ಟೋ ಮುಖ್ಯಮಂತ್ರಿಗಳಾದ್ರು, ಎಷ್ಟೋ ಮುದ್ರಾ ಸಚಿವರಾದ್ರು, ಯಾರು ಮಾಡಿರ್ತಕ್ಕಂಥ ಆದೇಶ ಒಂದೇ ದಿನದಲ್ಲಿ ಹಲವಾರು ಆದೇಶವನ್ನು ಮಾಡಿದಂಥ ಕೀರ್ತಿ ಇವತ್ತು ದಿವಸ ಅವರನ್ನ ನಮ್ಮ ಕರ್ನಾಟಕ ಅರ್ಚಕರೆಲ್ಲ ಅರ್ಚಕರ ಕಣ್ಮಣಿ ಎಂದು ನಾವು ಕರೀತಾ ಇದ್ದೀವಿ ಅವನು. ಏಕೆಂದರೆ ಒಂದೇ ದಿನದಲ್ಲಿ ನಾವು 100 ಜನ ಕೇಳಿದ್ದು ಕಾಶಿ ಯಾತ್ರೆ ಬಡ ಅರ್ಚಕರು ಉಚಿತವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗೋಕ್ಕಾಗಲ್ಲ ಅಂದಾಗ ಮಾನ್ಯ ದಿವಸ ಧಾರ್ಮಿಕ ಪರಿಷತ್ ಮೀಟಿಂಗ್ ಕರೆದು ಒಂದೇ ದಿವಸದಲ್ಲಿ ನಾವು 100 ಜನ ಕೇಳಿದ್ರೆ ಅವರು ವರ್ಷಕ್ಕೆ 1200 ಜನ ಅರ್ಚಕರು ಕಾಶಿ ಯಾತ್ರೆಗೆ ಹೋಗೋ ವಯಸ್ಸಾದ ಅರ್ಚಕರು ಅವರು ಒಬ್ಬರೇ ಕಾಶಿ ಯಾತ್ರೆ ಮಾಡ್ಕೊಂಡು ಹೋಗಿ ಬರಗಾಲ, ಅವ್ರ ಕುಟುಂಬದ ಯಾರಾದರೂ ಒಬ್ಬರು ಸದಸ್ಯನ ಕಳಿಸ್ಬೇಕು ಅಂತ ಮತ್ತೊಮ್ಮೆ ಮನೆ ಮಾಡಿದಾಗ ಆ ಒಬ್ಬ ಅರ್ಚಕರು ಯಾರು ಕಾಶಿ ಯಾತ್ರೆ ಬೇರೆ ಯಾತ್ರೆ ರಾಮೇಶ್ವರ ಯಾತ್ರೆ ಹೋಗ್ತಾರೋ ಅಂಥವ್ರ ಜೊತೆಲಿ ಅವ್ರ ಕುಟುಂಬದ ಒಬ್ಬ ಸದಸ್ಯರು 1200 ಜನ, ಒಟ್ಟು 2400 ಜನ ಹೋಗಕ್ಕೆ ಅನುಕೂಲ ಮಾಡಬೇಕಂತ ಏಕೈಕ ವ್ಯಕ್ತಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು. ಅವರು ಮಾಡಿರ್ತಕ್ಕಂಥ ಇವತ್ತೊಂದು ದಿವಸ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಸ್ತಿಕ್ ಸಾಲಲ್ಲ, ಮಕ್ಕಳು ವಿದ್ಯಾಭ್ಯಾಸ ಮಾಡಲ್ಲ ಅಂದಾಗ ನಮಗೆ ಸಸ್ತಿಕ್ ಹೆಚ್ಚಳ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ರಾಮಲಿಂಗಾರೆಡ್ಡಿ ಸಾಹೇಬರು ಏನು ಮಾಡಿದ್ರೆ ಸಸ್ತಿಕ್ ತಗೊಳ್ಳೋ ಎಲ್ಲ ಅರ್ಚಕರ ಮಕ್ಕಳಿಗೆ, ಸಿ ವರ್ಗದ ಎಲ್ಲ ಅರ್ಚಕರ ಮಕ್ಕಳಿಗೆ 5,000ದಿಂದ 1 ಲಕ್ಷದವರೆಗೆ ಪ್ರತಿ ವರ್ಷ ಆಗಮ ಧನ ನೀಡ್ತಾ ಇದ್ರು. ಅದೇ ರೀತಿ ನಮ್ಮ ಸಿ ವರ್ಗದ ನಮ್ಮ CM ಸಾಹೇಬರು ನಮ್ಮ ಕೋವಿಡ್ ಬಂದಾಗ ಸಿ ವರ್ಗದ ಅರ್ಚಕರುಗಳು ಸಹ ಆಹಾರ ಕಿಟ್ಗಳು ಪರಿಹಾರ ಕೊಡಬೇಕು ಅಂತ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ನಾವು ಮಾತುಗಳನ್ನು ಭಾಷಣವನ್ನು ನಾವು ಕೇಳಿದ್ವಿ. ಅವತ್ತೊಂದು ದಿವಸನೇ ನಾವು ಅವರು ನಮ್ಮ ಸಿ ವರ್ಗದ ಅರ್ಚಕರು ಪರವಾಗಿದ್ದಾರೆ ನಮ್ಮ CM ಸಾಹೇಬರು ಅಂತ ನಾವು ಮನಗಂಡು ಅವರು ಸಹ ನಾವು ಇದು ಮಾಡಿ, ಅದೇ ರೀತಿ ರಾಮಲಿಂಗಾರೆಡ್ಡಿ ಸಾಹೇಬರು ಗ್ರಾಮೀಣ ಪ್ರದೇಶ ಇವತ್ತು ಬಡವ ಅರ್ಚಕ ಯಾರಾದರೂ ಸತ್ತದೆ ಗ್ರಾಮದಲ್ಲಾಗಲಿ ಸರ್ಕಾರ ಆಗಲಿ ಇಲಾಖೆ ಆಗಲಿ 1 ರೂಪಾಯಿ ನೀಡ್ತಾ ಇರಲಿಲ್ಲ.
ಪಾಪ ಬಡವನು ಏನೋ ಅಲ್ಲಿ ಸಾಲ ಮಾಡಿ ಅವರ ಪುಣ್ಯ ಕಾರ್ಯಗಳನ್ನು ಶವ ಸಂಸ್ಕಾರ ಮಾಡ್ತಾ ಇದ್ರು. ಮತ್ತೆ ಅಕ್ಷರ ಕುಟುಂಬಕ್ಕೆ ಯಾವುದೇ ಒಂದು ಪರಿಹಾರ ಸಿಗ್ತಾ ಇರಲಿಲ್ಲ. ಆ ಒಂದು ಕುಟುಂಬಕ್ಕೆ ಇವತ್ತೊಂದು ದಿವಸ 2 ಲಕ್ಷ ರೂಪಾಯಿ ನಮ್ಮ ಸಾಮಾನ್ಯ ಸಂಘಟನೆಯಿಂದ ಇಲಾಖೆಯಿಂದ ಕೊಟ್ಟಂತ ಏಕೈಕ ನಾಯಕ ನಮ್ಮ ನಾಮಲಿಂಗರಾಜರಾಗಿ ತಯಾರಿಸಿದ್ರೆ ತಪ್ಪಾಗಲಾರದು. ಅದೇ ರೀತಿ ನಮ್ಮ ಶ್ರೀವರ್ಗದ ದೇವಸ್ಥಾನದ ಅರ್ಚಕರುಗಳು ನೇಮಕಾತಿ ಆಗಬೇಕಾದ್ರೆ ದೂರದ ಧಾರವಾಡ, ಬೀದರ್, ಗುಲ್ಬರ್ಗದಿಂದ ಎಂಡೋಮೆಂಟ್ ಕಮಿಷನ್ ಆಫೀಸ್ ಬರಬೇಕಾಯ್ತು. ಆಗ ನಾವು ಮನವಿ ಮಾಡಿದೆ. ಅವರೇನು ಮಾಡಿ ತಾಲೂಕು ಆಫೀಸ್ಗಳಲ್ಲೇ ತಹಸೀಲ್ದಾರ್ ಅವರೇ ಅವರಿಗೆ ನೇಮಕಾತಿ ಮಾಡೋಕ್ಕೆ ಒಂದು ಆದೇಶ ಮಾಡಿಲ್ಲ ಅಂತ ಕೇಳಿ ನಮ್ಮ ಅಂಗಾಂಗನಲ್ಲಿ ತಯಾರಿ. ಅದೇ ರೀತಿ ನಮ್ಮ ಒಂದು ಎ ಗ್ರೇಡ್, ಬಿ ಗ್ರೇಡ್ ದೇವಸ್ಥಾನಗಳಲ್ಲಿ ಅಧಿಕಾರಿಗಳಿಗೆ ಆಯಾ ದೇವಸ್ಥಾನ ನಿಧಿಯಿಂದ ಸಂಬಳ ಕೊಡ್ತಾ ಇದ್ರು. ಸರ್ಕಾರಿ ಅಧಿಕಾರಿ ಅಂದ್ಕೊಂಡ್ರು ಅದರಿಂದ ಕೊಡ್ತಾ ಇದ್ರು. ನಾವು ಅದನ್ನ ಹೋರಾಟ ಮಾಡಿ ನಮ್ಮ ಸಾಹೇಬರಿಗೆ ಹೇಳಿದಾಗ ಅವರು FD ಆರ್ಥಿಕ ಇಲಾಖೆಯವರ ಹತ್ರ ಮಾತಾಡಿ ಏನು ಸರ್ಕಾರಿ ನೌಕರರಿದ್ದಾರೆ ದೇವಸ್ಥಾನದ ತಗೊಂಡನ್ನು ಕ್ಯಾನ್ಸಲ್ ಮಾಡಿ ಅದನ್ನ ಸರ್ಕಾರದಿಂದಲೇ ಅವರಿಗೆ ಸಂಬಳ ಕೊಡೋಂಗೆ ವ್ಯವಸ್ಥೆ ಮಾಡಿದ್ರು. ಅದು ಒಂದು ಸಾಧನೆ ಅವರು. ಅದೇ ಅನೇಕ ನಮ್ಮ ಬಡ ಅರ್ಚಕರಿಗೆ ಪ್ರತಿ ವರ್ಷ 1,000 ಮನೆಗಳು, ಪ್ರತಿ ದೇವಸ್ಥಾನ 1,000 ದೇವಸ್ಥಾನಗಳು ಶಿಥಿಲವಾಗಿರುವುದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಪಾಸ್ ಮಾಡಿ ಮಾನ್ಯ ರಾಜ್ಯಪಾಲರು ಕಳಿಸಿದ್ರು. ಅದೇನನ್ನ ಪಾಸ್ ಆಗಿದೆ. ಇವತ್ತೊಂದು ದಿವಸ 2,000 ಅರ್ಚಕರಿಗೆ ಮನೆಗಳಾಗ್ತಾ ಇದ್ದು, 2,000 ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇತ್ತು. ಆದರೆ ರಾಜ್ಯಪಾಲರು ಚೇಂಜ್ ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಿದ್ದಾರೆ. ರಾಷ್ಟ್ರಪತಿಗಳು ಇನ್ನೂ ಚೇಂಜ್ ಮಾಡಿಲ್ಲ. ಅದೇನಾದ್ರು ಬಂದ್ರೆ ಪ್ರತಿ ವರ್ಷ 1,000 ಜನ ಅರ್ಚಕರ ಮನೆ ಮತ್ತು 1,000 ದೇವಸ್ಥಾನಗಳು ನಮಗೆ ಜೀರ್ಣೋದ್ಧಾರ. ಅದೇ ರೀತಿ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಜಾಗಗಳು, ಜಮೀನುಗಳನ್ನ ಒತ್ತುವರಿದಾರರಿಂದ ತೆರವುಗೊಳಿಸಿ ಅದನ್ನ ದೇವರ ಹೆಸರಿಗೆ ಮಾಡಿದಂಥವರು ನಮ್ಮ ರಾಮಲಿಂಗಾರೆಡ್ಡಿ. ನಮ್ಮ ಅನೇಕ ಬೇಡಿಕೆಗಳನ್ನ ಈಡೇರಿಸಿ ಇನ್ನೂ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕು ಅಂದಾಗ ಸರ್ಕಾರ ನಮ್ಮ CM ಸಾಹೇಬರು ಬದಲಾವಣೆಗಳು